ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಸೊ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ಒಂದು ಜೆನೆಟಿಕ್, ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನೀವು ತಿಳ್ಕೊಳ್ಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಸ್ಟ್ರೋಕ್ ಏನಾರು ಆ ಥರ ಇದೆಯಾ, ಅಥವಾ ಕಾಲಲ್ಲಿ ರಕ್ತನಾಳಗಳು ಬ್ಲಾಕ್ ಇದೆಯಾ. ಸೊ ಇದೆಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಈ ಥರ ಸ್ಟ್ರೋಕ್ ರಿಸ್ಕ್ ಮತ್ತು ಹಾರ್ಟ್ ಅಟ್ಯಾಕ್ ಇದಿರುತ್ತೆ ಫ್ಯಾಮಿಲಿನಲ್ಲಿ, ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಇರುತ್ತೆ ಜೆನೆಟಿಕ್ ಆಗಿ. ಮತ್ತೆ ನಂತರ ನಿಮಗೆ BP ಇದ್ರೆ, ಶುಗರ್ ಇದ್ರೆ, ಇದನ್ನ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸೊ ಯು ಹ್ಯಾವ್ ಟು ನೋ ಯುವರ್ ನಂಬರ್ಸ್. ಇದಾದ ನಂತರ ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕು. ಎವ್ರಿಬಡಿ ಅಬೌವ್ 35 years of age ಆ್ಯಂಡ್ ಈವನ್ ಒನ್ಸ್ ಚಿಲ್ಡ್ರನ್ ಹ್ಯಾವ್ ಫಿನಿಶ್ಡ್ ಪ್ಯೂಬರ್ಟಿ, ಅಂದರೆ 19ನೇ ವಯಸ್ಸಿಗೆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಲೇಬೇಕು. ನಂತರ ಇದು ನಾರ್ಮಲ್ ಇದ್ರೆ ಎವ್ರಿ ಅಟ್ಲೀಸ್ಟ್ 10 years ಒನ್ಸ್ ಯು ಶುಡ್ ಚೆಕ್ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಸೊ ಈ ಲೆವೆಲ್ಸ್ ನಿಮಗೆ ಗೊತ್ತಿರಬೇಕು. ಮತ್ತು ಈ ಕೊಲೆಸ್ಟ್ರಾಲಲ್ಲಿ ಹೈ ಕೊಲೆಸ್ಟ್ರಾಲ್ ಇರೋರು ಕೂಡ ಟ್ಯಾಬ್ಲೆಟ್ಸ್ನ ತೊಗೊಂಡು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ನಂತರ ನಮ್ಮ ಲೈಫ್ ಸ್ಟೈಲ್. ಸೊ ಹೌ ಇಸ್ ಯುವರ್ ಲೈಫ್ ಸ್ಟೈಲ್? ಡ್ಯೂ ಹ್ಯಾವ್ ಅ ಹೆಲ್ತಿ ಸ್ಲೀಪ್? ಡ್ಯೂ ಹ್ಯಾವ್ ಹೆಲ್ತಿ ಎಕ್ಸಸೈಸ್? ಡ್ಯೂ ಹ್ಯಾವ್ ಅ ಹೆಲ್ತಿ ವೆಯ್ಟ್? ಸೊ ಇಷ್ಟರಲ್ಲೂ ಕೂಡ ನಮಗೆ ಅಟ್ಯಾಕ್ ಬರೋ ಅಂಥ ಸಾಧ್ಯತೆ ಇರುತ್ತೆ. ಕಮ್ಮಿ ನಿದ್ದೆ ಮಾಡಿದರೆ, ಡಿಸ್ಟರ್ಬ್ ಸ್ಲೀಪ್ ಆಲ್ ದ ಟೈಮ್. ನಂತರ ನಾವು ತುಂಬ ಫ್ಯಾಟನ್ನು ತೊಗೊಂಡು ವೆಯ್ಟ್ ಜಾಸ್ತಿ ಇದ್ದರೆ, ಮೋರ್ ದೆನ್ ಅವರ್ ರೆಗ್ಯುಲರ್ BMI, ನಮ್ಮ ಹೈ ಟು ವೇಟ್ಗೆ ಎಷ್ಟು ಕರೆಕ್ಟಾಗಿರುತ್ತೆ BMI, ಅದನ್ನು ನೋಡಿಕೊಂಡು ಮೋರ್ ದೆನ್ 25 ಇದ್ದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ನಂತರ ಕೆಲವು ಹ್ಯಾಬಿಟ್ಸ್, ಸ್ಮೋಕಿಂಗ್, ಎಸ್ಪೆಷಲಿ ಸ್ಮೋಕಿಂಗ್ ಕೂಡ ಏನೇ ಕ್ಯಾನ್ಸರ್ ಬರೋದ್ರೊಳಗಡೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಫ್ ಯು ಸ್ಮೋಕ್, ಸ್ಟಾಪ್ ಟುಡೇ. ಇಫ್ ಯು ಟೇಕ್ ಡ್ರಗ್ಸ್, ಸ್ಟಾಪ್ ಟುಡೇ. ಎನಿ ಕೈಂಡ್ ಆಫ್ ಡ್ರಗ್ಸ್, ಕೊಕೇನ್, ವೀಡ್, ಎನಿಥಿಂಗ್ ಕ್ಯಾನ್ ಕಾಸ್ ಅ ಹಾರ್ಟ್ ಅಟ್ಯಾಕ್. ನಂತರ ನಮ್ಮ ಏರ್ ಪೊಲ್ಯೂಷನ್ ಕೂಡ ತುಂಬ ಜನ ಡ್ರೈವರ್ಸ್ ಬರ್ತಾರೆ, ಬಿಕಾಸ್ ಆ ಪೊಲ್ಯೂಷನಿಂದಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆ್ಯಂಡ್ ಇಫ್ ಆಲ್ಸೋ ಯು ಆರ್ ಎ ಸೆಕೆಂಡ್ರಿ ಸ್ಮೋಕರ್. ಕೆಲವರೆಲ್ಲ ನಾವೇನು ಸ್ಮೋಕ್ ಮಾಡಲ್ಲ, ನಮ್ಮ ಫ್ರೆಂಡ್ಸ್ ನಮ್ಮ ಎದುರುಗಡೆ ಸ್ಮೋಕ್ ಮಾಡ್ತಾರೆ ಅಂತ ಹೇಳ್ತಾರೆ, ಅವರಿಗೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಸೊ ಬಿ ಕೇರ್ಫುಲ್, ವೇರ್ ಅ ಮಾಸ್ಕ್. ನಿಮಗೆ ಆ ಸ್ಮೋಕಿಂದ ನಿಮ್ಗೆ ತೊಂದರೆ ಬೇಡ, ಪೊಲ್ಯೂಷನಿಂದ ತೊಂದರೆ ಬೇಡ ಅಂದರೆ ಪ್ಲೀಸ್ ವೇರ್ ಅ ಮಾಸ್ಕ್. ಸೊ ಇಷ್ಟೂ ರಿಸ್ಕ್ ಫ್ಯಾಕ್ಟರ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಅಟ್ಯಾಕ್ ಆಗುವಂಥ ರಿಸ್ಕು ಬಹಳಷ್ಟು ಕಡಿಮೆ ಆಗುತ್ತೆ.